ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ್ರಲ್ಲ ಉಗ್ರರು, ಇವರೆಲ್ಲರಿಗೂ ಕೂಡ ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಆಗಿತ್ತು ಅನ್ನೋ ಮಾಹಿತಿ ಬರ್ತಾ ಇದೆ. ಅಫ್ಕೋರ್ಸ್ ಗೊತ್ತಿರೋ ಸತ್ಯನೇ, ಪಾಕಿಸ್ತಾನದಲ್ಲೇ ಟ್ರೈನಿಂಗ್ ಆಗೋದವ್ರೆಲ್ಲರಿಗೂ. 5ರಿಂದ 7 ಭಯೋತ್ಪಾದಕರು ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ್ರು. ಈ ಪೈಕಿ 2 ಸ್ಥಳೀಯ ಭಯೋತ್ಪಾದಕರು, ಆಸಿಫ್ ಮತ್ತು ಆದಿಲ್. ಅವ್ರ ಮನೆಯೆಲ್ಲ ಧ್ವಂಸ ಮಾಡಿದಾರಲ್ಲ. ಆಸಿಫ್ ಅವನೇ ಟೀಮ್ ಲೀಡ್ರು, ಆದಿಲ್ ಅಂತಕ್ಕಂಥವನೊಬ್ಬ, ಇನ್ನು ಮಿಕ್ಕಿದವರೆಲ್ಲ ಪಾಕಿಸ್ತಾನದವರು ಅಂತ. ಹಾಗಾಗಿ ಭಯೋತ್ಪಾದಕರ ಜಾಲ ಭೇದಿಸಲು ಅಖಾಡಕ್ಕಿಳಿದಿದೆ ಸೇನಾಪಡೆ. ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದವರು ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ತಗೊಂಡು ಬಂದಿದ್ರಂತೆ. ಆಮೇಲೆ ಅದರಲ್ಲಿ ಇನ್ನೊಂದು 3-4 ಜನ ಪಾಕಿಸ್ತಾನದವರೇ, ಅವರೆಲ್ಲ ಒಳನುಸುಳಿ ಬಂದಂಥವ್ರು. ಇಲ್ಲಿ ಲೋಕಲ್ ಏಡ್ಸ್ ಒಂದು 2. ನಾನು ಅದಕ್ಕೆ ಆವಾಗಲೇ ಹೇಳ್ತಾ ಇದ್ದಿದ್ದು, ಸ್ಥಳೀಯರ ಸಹಕಾರ ಇಲ್ಲದೆ ಯಾರು ಏನೂ ಮಾಡೋಕ್ಕಾಗಲ್ಲ. ಈ ಸ್ಥಳೀಯರೇ ಇದೆಲ್ಲವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವಾಗ ಆ ತಂಡವನ್ನು ಬೆನ್ನಟ್ಟಿದೆ ಸೇನಾಪಡೆ. ಅವರಿಗೆ ಲೀಡ್ ಸಿಕ್ಕಿದೆ ಒಂದಷ್ಟು ಅಂತಕ್ಕಂಥದ್ದು ಗೊತ್ತಾಗಿದೆ. ಅವ್ರಿಗೆ ಎಲ್ಲಿ ಟ್ರೈನಿಂಗ್ ಆಗಿತ್ತು ಅನ್ನೋದು ಮುಖ್ಯ ಅಲ್ವೇ ಅಲ್ಲ ನನ್ನ ಪ್ರಕಾರ. ಫಸ್ಟ್ ಅವ್ರನ್ನ ಹಿಡೀರಿ. ಅವ್ರು ಭಾರತದಲ್ಲೇ ಇದ್ದರೆ ಸಿಕ್ಕಾಕೋತಾರೆ. ಆಸಿಫ್ ಯಾರು, ಆದಿಲ್ ಯಾರು, ಇವ್ರಿಗೆ ಯಾರು ಗಾಡ್ ಫಾದರು, ಇವ್ರಿಗೆ ದುಡ್ಡೆಲ್ಲ ಫಂಡಿಂಗ್ ಎಲ್ಲ ಇಲ್ಲಿಂದ ಬಂತು. ಸೇಮ್ 26/11 ಆಗಿತ್ತಲ್ಲಪ್ಪ ಮುಂಬೈನಲ್ಲಿ, ಅದೇ ಥರ ಪಾಕಿಸ್ತಾನದಿಂದ ಟ್ರೈನಿಂಗ್ ತೊಗೊಂಡು ಬಂದಿರೋದು ಇವರೆಲ್ಲ. ಆಮೇಲೆ ಬೇಸಿಕಲಿ ಟೆರರಿಸ್ಟ್ಗಳು. ಇನ್ನೇನವರು ಅದಾದರೂ ಟ್ರೈನಿಂಗ್ ಆಗಿರುತ್ತದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಈ 5-6 ಜನ ದಾಳಿಕೋರರು ಯಾರು, ಏನು, ಎತ್ತ, ಮತ್ತು ಇವರು ಟ್ರೈನಿಂಗ್ ವಿಚಾರ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನು ಸಿಕ್ಕಿದೆ? ಸೇನಾಪಡೆಯವರಿಗೆ ಏನೇನು ಮಾಹಿತಿ ಸಿಕ್ಕಿದೆ? ಅರವಿಂದ್, ಮೊನ್ನೆ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿ 5ರಿಂದ 7 ಜನ ಸೇರ್ಕೊಂಡು ಮಾಡಿರುವಂಥದ್ದು ಅನ್ನುವಂಥದ್ದು ಈಗ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿತ್ತು. ಈಗ ಆ ಪೈಕಿ 2 ಏನು ಸ್ಥಳೀಯರು ಅನ್ನುವಂಥದ್ದು ಗೊತ್ತಾಗಿತ್ತು. ಅವರ ಮನೆಗಳನ್ನು ಈಗ ಒಡೆದುರುಳಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಈಗ ಮುಖ್ಯವಾಗಿ ಹೊಸದಾಗಿ ಗೊತ್ತಾಗ್ತಿರುವ ಸಂಗತಿ ಏನು ಅಂದರೆ, ಈ 7 ಜನಕ್ಕೂ ಕೂಡ ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಆಗಿತ್ತು. ಅವರಿಗೆ ಏನು ಲಷ್ಕರ್ ಎ ತೊಯ್ಬಾದಿಂದ ಟ್ರೈನಿಂಗನ್ನು ಕೊಡಲಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಿದೆ. 5 ಜನ ಪಾಕಿಸ್ತಾನದ ಪ್ರಜೆಗಳಾದರೆ 2 ಭಾರತೀಯರು, ಅದರಲ್ಲಿ ಕಾಶ್ಮೀರದವರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಇವರೆಲ್ಲರನ್ನೂ ಕೂಡ ಕಾಶ್ಮೀರ ಏನು ಟ್ರೈನಿಂಗ್ ಅನ್ನು ಕೊಟ್ಟು ಇಲ್ಲಿ ಈ ಒಂದು ದಾಳಿಗೆ ಕಳಿಸ್ಕೊಡ್ಲಾಗಿತ್ತು ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಈಗ ಏನು 2 ಮನೆಗಳನ್ನ ಧ್ವಂಸ ಮಾಡಲಾಗಿದೆ. ಈ 2 ಕೂಡ ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ಅನ್ನು ಪಡ್ಕೊಂಡು ಬಂದು ಇಲ್ಲಿ ಏನು ಲಷ್ಕರ್ ಎ ತೊಯ್ಬಾಗೆ ಪೂರಕವಾಗುವಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಮತ್ತೆ ದಾಳಿಗೆ ಸಹಕಾರ ಆಗುವಂತಹ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ 2 ಯಾರು ಕಾಶ್ಮೀರಿಗಳು ಅನ್ನುವಂಥದ್ದು ಒಂದು ಗೊತ್ತಾಗಿದೆ. ಇದ್ರ ಜೊತೆಗೆ ಪಾಕಿಸ್ತಾನದವರು ಯಾರು ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಶೋಧ ಕಾರ್ಯಗಳು ಶುರುವಾಗಿದ್ದಾವೆ. ಈಗಾಗಲೇ ಮೃತ ಕುಟುಂಬಸ್ಥರು ಏನಿದ್ರು, ಅಂದ್ರೆ ಈ ಭಯೋತ್ಪಾದಕ ದಾಳಿಯಲ್ಲಿ ಯಾರು ಮೃತರಾಗಿದ್ರು ಅವ್ರ ಕುಟುಂಬಸ್ಥರವರು ಕೊಟ್ಟಿರುವಂತಹ ಮಾಹಿತಿಗಳ ಆಧಾರದ ಮೇಲೆ 3 ರೇಖಾಚಿತ್ರಗಳನ್ನು ಕೂಡ ಈಗ ಸೇನೆ ಬಿಡುಗಡೆ ಮಾಡಿತ್ತು. ಅವರ ಮೇಲೂ ಕೂಡ ಈಗ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಪೂರಕವಾದಂಥ ಮಾಹಿತಿಯನ್ನು ಕೂಡ ಈಗ ಸಂಗ್ರಹಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಒಟ್ಟು 5ರಿಂದ 7 ಜನರ ತಂಡ ಈ ಒಂದು ದಾಳಿಯಲ್ಲಿ ಭಾಗಿಯಾಗಿತ್ತು. ಅವರಿಗೆ ಪಾಕಿಸ್ತಾನದಲ್ಲಿ ವೆಲ್ ಟ್ರೈನ್ಡ್ ಆಗಿತ್ತು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ. ಅರವಿಂದ್, ರೈಟ್, ಥ್ಯಾಂಕ್ ಯು.